ರಿಯಾಕ್ಷನ್. ಒಂದು ಫಿನೈಲ್ ಫ್ಯಾಕ್ಟರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾ ಇದ್ರು, ಇನ್ನು ಕಂಪ್ಲೀಟ್ ಆಗಿರ್ಲಿಲ್ಲ. ಅಂತದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ, ಏನು ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ನನಗೆ ಆಶ್ಚರ್ಯ ಏನಂತಂದ್ರೆ ಅವರು ಒಂದೆನ್ನೆ ಪ್ರೆಸ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಗೆ ಎಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ, ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಕೂಡ ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೇನೆ. ಅಲ್ಲಿ ಕಮಿಷನರು ಮತ್ತೆ ನಮ್ಮ ಐಜಿ ಅವ್ರ ಜೊತೆ ಎಲ್ಲ ಮಾತಾಡಿದಾಗ, ಇಲ್ಲ ಸರ್, ಏನು ನಮ್ಮ ಜೊತೆನಲ್ಲಿ ಐಬಿ ಅವರು ಇದ್ರು, ನಮ್ಮ ಜೊತೆನಲ್ಲಿ ಅಲ್ಲಿ ಯಾವುದು ಮೆಟೀರಿಯಲ್ ಯಾವುದು ಸಿಕ್ಲಿಲ್ಲ ಅಂತ ಹೇಳಿದ್ರು. ಒಂದು ಫಿನೈಲ್ ಫ್ಯಾಕ್ಟರಿ ಅನ್ನೋದು ಇಲ್ಲ. ನಟರಾಜ್ ಗೌಡ್ರು ಕೂಡ ಜಾಯಿನ್ ಆಗಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ಕೂಡ ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಆಯ್ತಪ್ಪ, ಏನು ಸೀಸೆ ಆಗಿಲ್ಲ ಅನ್ನೋದನ್ನೇ ಈ ತಕ್ಷಣಕ್ಕೆ ಒಪ್ಕೊಳ್ಳೋಣ. ಬಟ್ ಫಿನಾಯಿಲ್ ಫ್ಯಾಕ್ಟರಿ ಒಳಗಡೆ ಡ್ರಗ್ಸ್ ತಯಾರಾಗ್ತಿತ್ತು ಅನ್ನೋ ರಿಪೋರ್ಟ್ ಬಂದ ಮೇಲೂ ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗೋ ರೀತಿಯಲ್ಲಿ ಮಾತನಾಡೋದು ಸರಿನಾ ಗೃಹ ಸಚಿವರು ಅನ್ನೋದು ವಿರೋಧ ಪಕ್ಷದ ಆಕ್ಷೇಪ. ಇಲ್ಲ, ಈಗ ತನಿಖೆ ಆಗಬೇಕು. ತನಿಖೆ ಆಗಿ ಮಾಹಿತಿ ಸಂಪೂರ್ಣವಾಗಿ ತಗೊಂಡ್ಮೇಲೆ ಅವರು ಕರಾರುವಕ್ಕಾದ ಮಾಹಿತಿ ಕೊಡ್ತಾರೆ. ಆದ್ರೆ ದೇಶದಲ್ಲಿ ಕರ್ನಾಟಕದಲ್ಲಿ ಡ್ರಗ್ ಇಲ್ವೇ ಇಲ್ಲ ಅಂತ ಇಲ್ಲ. ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಡ್ರಗ್ಸ್ ನಿರಂತರವಾಗಿ ಸಿಗ್ತಾ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಡ್ರಗ್ಸ್ ಅವೈಲಬಿಲಿಟಿನಲ್ಲಿ 5ನೇ ಪ್ಲೇಸ್ ಅಲ್ಲಿ ಇದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕೇರಳ, ಪಂಜಾಬ್ ಆದ್ಮೇಲೆ ಹರಿಯಾಣ ಆದ್ಮೇಲೆ ಕರ್ನಾಟಕನೇ 6ನೇ ಸ್ಥಾನದಲ್ಲಿದೆ. ಸೊ ಡ್ರಗ್ಸ್ ಬಹಳ ಕರ್ನಾಟಕದಲ್ಲೂ ಸಿಗ್ತಾ ಇದೆ. ನೀವೇ ನೋಡಿರ್ಬೋದು, ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಬೆಂಗಳೂರು ಪೊಲೀಸ್ನವ್ರ ಜೊತೆ ಸೇರ್ಕೊಂಡು ಬೆಂಗಳೂರಿನಲ್ಲಿ ಅದನ್ನ ಒಂದ್ಸಲಿ ಆಲ್ರೆಡಿ ಸೀಸ್ ಮಾಡಿದ್ರು. ನೋಡಿ, ನಿಮ್ಗೊಂದು ಗೊತ್ತಿರಬೇಕು, 21,000 ಕೋಟಿ ರೂಪಾಯಿಯಷ್ಟು ಹೆರಾಯಿನ್ ಅದಾನಿ ಪೋರ್ಟ್ ಅಲ್ಲಿ ಗುಜರಾತ್ ಅಲ್ಲಿ ಸಿಕ್ತು. 21,000 ಕೋಟಿ ರೂಪಾಯಿಯಷ್ಟು ಡ್ರಗ್ಸ್. ತದನಂತರ ಕೊಕೈನ್ ಸಿಕ್ತು, 52 ಕೆಜಿ ಕೊಕೈನ್ ಸಿಕ್ತು. ತಿರ್ಗಾ ಮತ್ತೆ 500 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳ ಹೆರಾಯಿನ್ ಸಿಕ್ತು. ನಿರಂತರವಾಗಿ ಅದಾನಿ ಪೋರ್ಟ್ ಅಲ್ಲಿ, ಯಾಕಂದ್ರೆ ಅಫ್ಘಾನಿಸ್ತಾನ, ಇರಾನ್ ಮುಖಾಂತರ ಗುಜರಾತ್ಗೆ ಬಂದ್ ಇಳಿತಾ ಇದೆ ಡ್ರಗ್ಸ್. ಅಲ್ಲಿಂದ ಅದು ಹೆಂಗೆ ಅಂದ್ರೆ ಅದು ಟಾಕಂ ಪೌಡರ್. ಅದ್ರ ಹೆಂಗೆ ಹೇಳ್ತಾರೆ ಅಂದ್ರೆ, ಟಾಕಂ ಪೌಡರ್ ಇನ್ನು ಕಂಪ್ಲೀಟ್ ಪ್ರೊಸೆಸ್ ಆಗಿಲ್ಲ, ಟಾಕಂ ಪೌಡರ್ ಅಂತ ಹೇಳಿ ಇಂಪೋರ್ಟ್ ಮಾಡ್ಕೊಂಡಿದ್ರು ಯಾರೋ. ಈಗ 5 ಫ್ಯಾಕ್ಟರಿಗಳು ಕರ್ನಾಟಕದಲ್ಲಿ ಪತ್ತೆ ಆಗಿರೋದು. ಒಂದ್ ನಿಮಿಷ, ಕನ್ಫ್ಯೂಷನ್ ಬೇಡ. ನೀವು ಇದಕ್ಕೆ ಉತ್ತರ ಕೊಡಬೇಕು. ಆಯ್ತು, ಅದೇನಾಗಿತ್ತು ಅದು ವಿಚಾರ, ಅದೇನಾಗಿತ್ತು ವಿಚಾರ ಮಾತಾಡುವಂತೆ. 5 ಫ್ಯಾಕ್ಟರಿಗಳ ಬಗ್ಗೆ ಮಾತಾಡಿ. ಮಾತಾಡಿ ಸರ್. 5 ಫ್ಯಾಕ್ಟರಿಗಳು ಕರ್ನಾಟಕದಲ್ಲಿ ಫ್ಯಾಕ್ಟರಿ ಪತ್ತೆ ಆಗಿರೋದಲ್ಲ. ಈಗ 5 ಜನ ಬಂತು, ಸೀಸ್ ಆಯ್ತು, ಬೇರೆ ವಿಚಾರ. ಫ್ಯಾಕ್ಟರಿ ತಯಾರಿಕಾ ಘಟಕ ವ್ಯತ್ಯಾಸ ಇದೆ ಸರ್, ವ್ಯತ್ಯಾಸ ಇದೆ. ತಯಾರಿಕಾ ಘಟಕ ಅಲ್ಲ ರೀ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಅದಾನಿ ಆಯ್ತು ಸರ್. ಸಲುವಾಗಿ ಇದು ಇಬ್ರು ಒಟ್ಟಿಗೆ ಮಾತನಾಡಿದ್ರೆ ಯಾರು ಮಾತನಾಡೋದು ಸರಿಯಾಗಿ ಕೇಳಿಸೋದಿಲ್ಲ. ಇಲ್ಲ, ನಟರಾಜ್ ಗೌಡ ತಮ್ಗೆ ಪ್ರಶ್ನೆ. ನಾವು ಅದಾನಿ ಪೋರ್ಟ್ ಬಗ್ಗೆ ಅದು ಸೀಸ್ ಆಗಿದ್ದ ಸಂದರ್ಭದಲ್ಲಿ ಪ್ರಸಾರ ಮಾಡಿದ್ದೀವಿ ಸುದ್ದಿ. ಬಟ್ ಇವತ್ತಿರೋದು ಮೈಸೂರಿನಲ್ಲಿ ಸೀಸ್ ಆಗಿದ್ದಲ್ಲ ಸರ್, ಮ್ಯಾನುಫ್ಯಾಕ್ಚರ್. ಅದರಲ್ಲೂ ಏನು ಸಿಂಥೆಟಿಕ್ ಡ್ರಗ್ ವಿಚ್ ಇಸ್ ವೆರಿ 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 ಡೇಂಜರಸ್. ಇದನ್ನ ತಯಾರು ಮಾಡ್ತಿದ್ದಾರೆ ಮೈಸೂರಿನಲ್ಲಿ 2 ಫ್ಯಾಕ್ಟರಿಗಳು. ಬೆಂಗಳೂರಲ್ಲಿ 3. ನಾನು ಬೆಂಗಳೂರಿನಲ್ಲಿ, ಮೈಸೂರಲ್ಲಿ, ಕರಾವಳಿ ಭಾಗದಲ್ಲಿ ಇದೆ ಅಂತ ನಾನು ನಿಮ್ಗಿಂತ ಮುಂಚೆ ನಾನು ನಿಮ್ಗೆ ಹೇಳ್ದೆ. ನಾನು ಕರಾವಳಿ ಭಾಗದಲ್ಲಿ ರೈಡ್ ಮಾಡಿಸ್ಬೇಕಾಯ್ತಪ್ಪ ಕರ್ನಾಟಕ ಪೊಲೀಸರು ಕೈಯಲ್ಲಿ. ಯಾಕೆ ರೈಡ್ ಮಾಡಿಸಿಲ್ಲ ಸರ್? ಕರ್ನಾಟಕದ ಪೊಲೀಸರು ಇನ್ಕೇಪಬಲ್ ಇದಾರಾ? ಮಹಾರಾಷ್ಟ್ರ ಪೊಲೀಸರು ಬರಬೇಕಾ? ಈಗ ನಿಮ್ಗೆ ಇಷ್ಟ ಬಂದಾಗ ನಾನು ಮಾತಾಡೋಕೆ ಸಾಧ್ಯ ಆಗಲ್ಲ ಬಿಜೆಪಿ ವಕ್ತಾರರಿಗೆ. ನಾನು ಏನ್ ಹೇಳ್ತೀನಿ ಕೇಳಿ. ಯಾಕಂದ್ರೆ ರಾಜ್ಯದ ಜನರಿಗೆ ಉತ್ತರ ಕೊಡಿ ಸರ್. ನೀವಾಯ್ತು, ಬಿಜೆಪಿ ವಕ್ತಾರರೇ ಕೊಡಬೇಡಿ, ರಾಜ್ಯದ ಜನರಿಗೆ ಉತ್ತರ ಕೊಡಿ. ಬಿಡಿ ಹೋಗ್ಲಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಅನ್ನೋದು 6ನೇ ಸ್ಥಾನದಲ್ಲಿದೆ ಡ್ರಗ್ಸ್ ಅಲ್ಲಿ. ಡ್ರಗ್ಸ್ ಅವೈಲೇಬಲ್ ಇಲ್ಲ, ಡ್ರಗ್ಸ್ ಇಲ್ಲಿ ದಂಧೆ ನಡೀತಿಲ್ಲ ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ನಾಟಕ ಪೊಲೀಸನೇ ಕಳೆದ 2.5 ವರ್ಷಗಳಲ್ಲಿ 3,000 ಕೇಸ್ಗಳನ್ನ ಹಿಡಿದಿದ್ದಾರೆ. 3,000 ಕೇಸ್ಗಳು. ಮಹಾರಾಷ್ಟ್ರದಲ್ಲಿ 10,000 ಕೇಸ್ಗಳು. ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ, ಗುಜರಾತ್ ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ 14,000 ಕೇಸ್ಗಳು, ಡ್ರಗ್ಸ್ ಕೇಸ್ಗಳಾಗಿದ್ದಾವೆ. ಇಡೀ ದೇಶದಲ್ಲಿ ಡ್ರಗ್ಸ್ ಕೇಸ್ಗಳು ಜಾಸ್ತಿ ಆಗಿದೆ. ಇದರಲ್ಲಿ 6ನೇ ಕರ್ನಾಟಕ ಇದೆ. ಆದ್ರೂ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದಕ್ಕೆಲ್ಲ ಮೂಲ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಅದಾನಿ ಪೋರ್ಟ್, ಗುಜರಾತ್. ಇದು ಅದಾನಿ ಪೋರ್ಟ್ ಇಂದ ಬಂದ ಡ್ರಗ್ ಅಲ್ಲ ರೀ, ಇದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಡ್ರಗ್ಗು.
ಅದಾನಿ ಪೋರ್ಟ್ ಇಂದ ಬಂದಿದ್ದಲ್ಲ ಇದು, ಮೈಸೂರಿನಲ್ಲಿ ತಯಾರಾಗ್ತಾ ಇರೋದು, ಮೈಸೂರಿನ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತಾ ಇರೋ ಡ್ರಗ್ ಬಗ್ಗೆ ನಾವು ಮಾತನಾಡ್ತಿದೀವಿ. ನೋಡಿ, ಮೈಸೂರಲ್ಲೂ ಕೂಡ ನೀವ್ ಹೇಳ್ತಾರ ಪ್ರಕಾರ ಆದ್ರೆ ತನಿಖೆಯಾಗಿ ನಾನು ಸಂಪೂರ್ಣ ಮಾಹಿತಿ ಹೊರ ಬರಬೇಕು. ಬಿಜೆಪಿಗರು ನೀವು ಕಣ್ಣೂರ್ ಸ್ವತಂತ್ರ ಮಾಡಬೇಡಿ, ನಟರಾಜ್ ಗೌಡ್ರೆ ಕಣ್ಣೂರ್ ಸ್ವತಂತ್ರ ಮಾಡಬೇಡಿ. ಸಿದ್ದರಾಮಯ್ಯನವರಿಗೆ ತಾವು ನೇರವಾಗಿ ಪ್ರಶ್ನೆ ಕೇಳಬೇಕು. ಸಿದ್ದರಾಮಯ್ಯನವರೇ, ಗೃಹ ಸಚಿವರೇ, ಯಾವ ತನಿಖಾ ಏಜೆನ್ಸಿನ ತನಿಖೆ ಬಿಡ್ತೀರಾ? ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕನ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಏನ್ ಮಾಡಿಸ್ತೀರಾ? ಉತ್ತರ ಕೊಡ್ರಿ, ಎಲ್ಲೆಲ್ಲ ಯದುವೀರವರು, ನಾನು ನಾಗರಾಜ್ ಸರಿ ಪ್ರಶ್ನೆ ಕೇಳಬೇಕು. ಅದಕ್ಕೆ ಮುಂಚೆ ಸಂಸದರಾದ ಯದುವೀರ್ ಅವರು ಅವರದ್ದೇ ಆದ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ ಎಸ್ಪೆಷಲಿ, ಹಾಗೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಬಗ್ಗೆ. ಆ ಹೇಳಿಕೆಯನ್ನು ಗಮನಿಸಿ ಅದೇ ಪ್ರಶ್ನೆಯನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಕೇಳ್ತೀನಿ. ಯದುವೀರ್ ಅವರ ಹೇಳಿಕೆ. ಇವತ್ತು ಸ್ಪಷ್ಟವಾದಂತಹ ಮಾಹಿತಿ ಇವ್ರ ಹತ್ರ ಇಲ್ಲ ಅಂದ್ರೆ ಇವ್ರೇನು ಈ ಜವಾಬ್ದಾರಿಗೆ ಸಮರ್ಥರೋ ಇಲ್ವೋ ಅಂತ ಒಂದು ಸಹಜವಾಗಿ ನಮ್ಮ ಪ್ರಶ್ನೆ. ಇದೆಲ್ಲ ಗೊತ್ತಿದ್ರೆ ಅವ್ರಿಗೆ ಅವ್ರು ಇದರಲ್ಲಿ ಶಾಮೀಲ್ ಇದಾರೋ ಇಲ್ವೋ ಅಂತ ಅದು ಕೂಡ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಇದು ಏನು ನಾವೇನು ಆರೋಪಗಳು ಮಾಡೋದಕ್ಕೆ ಅಥವಾ ಏನೋ ಸುದ್ದಿ ಸೃಷ್ಟಿ ಮಾಡೋಕೆ ಹೇಳ್ತಾ ಇಲ್ಲ. ಇದು ಸಹಜವಾಗಿ ಇದು ಒಂದು ಎಲ್ಲರಿಗೂ ವಿಶ್ಲೇಷಣೆ ಮಾಡುವಂತ ಸಾಮರ್ಥ್ಯ ಇದ್ರೆ ಈ ಒಂದು ಅಂತ್ಯಕ್ಕೆ ಬಂದೇ ಬರ್ತೀವಿ ನಾವು. ನಗರ ಸರ್, ಸಂಸದರು ಕೇಳ್ತಿರೋದು ಪ್ರಶ್ನೆ ಎರಡು. ಒಂದು, ಇಲ್ಲಿನ ಪೊಲೀಸರಿಗೆ, ಗೃಹ ಸಚಿವರಿಗೆ ಈ ವಿಷಯ ಗೊತ್ತಿಲ್ಲ ಅಂತಾದ್ರೆ ಮೈಸೂರಿನಲ್ಲಿ ಒಂದು ಫ್ಯಾಕ್ಟರಿನೇ ಇದೆ ಅನ್ನೋದು ಆ ಪೊಸಿಷನ್ ನಲ್ಲಿ ಇರ್ಲಿಕ್ಕೆ ಅವ್ರು ಸಮರ್ಥರ ಅಂತ. ಎರಡನೇ ಪ್ರಶ್ನೆ ಕೇಳ್ತಿರೋದು, ಗೊತ್ತಿದ್ರು ಸುಮ್ಮನಿದ್ರು ಆಚೆಯಿಂದ ಪೊಲೀಸ್ ಬಂದ್ ರೈಡ್ ಮಾಡಬೇಕು ಅಂತಂದ್ರೆ ಇವ್ರು ಇದೇ ಹುದ್ದೆಯಲ್ಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಇವರೇ ಶಾಮೀಲ್ ಆಗಿದ್ದಾರಾ ಅನ್ನೋದು. ನಾನು ಅಂತೂ ನಿರ್ದಿಷ್ಟವಾಗಿ ಹೇಳ್ಬಹುದು, ಪೊಲೀಸರ ಒಂದು ಸಹಕಾರ ಇಲ್ಲದೇನೆ ಯಾವುದೂ ಈ ತರದ ಚಟುವಟಿಕೆ ನಡೆಯಕ್ಕೆ ಸಾಧ್ಯ ಇಲ್ಲ. ಲೋಕಲ್ ಪೊಲೀಸ್ ನ್ಯಾಚುರಲಿ ಲೋಕಲ್ ಪೊಲೀಸ್ ಇರಬಹುದು, ಮೇಲೆ ಟಾಪ್ ಅಲ್ಲೂ ಇರಬಹುದು. ಐ ಡೋಂಟ್ ಡಿನೈ. ಯಾಕೆ ಹೇಳಿದ್ರೆ ಕೆಲವರು ಈ ಒಂದು ಹೆಚ್ಚಿನ ಮಟ್ಟದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಇನ್ವೆಸ್ಟ್ಮೆಂಟ್ ಬೇಕು, ಸುಮ್ಮನೆ ಇನ್ವೆಸ್ಟ್ ಮಾಡಲ್ಲ, ಅದು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ದೇ ವಿಲ್ ಇನ್ವೆಸ್ಟ್ ಆನ್ ಹೋಮ್ ಟು ಸಪೋರ್ಟ್ ದೆಮ್. ಯಾರವರು? ರಾಜಕಾರಣಿಗಳಿರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಬೇರೆ ಕೆಲವರು ರಾಜಕಾರಣಿಗಳಿಗೆ ಕನೆಕ್ಟೆಡ್ ಇರುವಂತ ಒಂದು ಏಜೆಂಟ್ಸ್ ಇರ್ಬೋದು. ಈ ತರದ್ದು ಇಲ್ದೇನೆ ಈ ತರ ಒಂದು ನೆಟ್ವರ್ಕಿಂಗ್ ಅದು ರಾಜಾರೋಷವಾಗಿ. ನಾನು ಕೆಲಸಕ್ಕೆ ಸೇರಿದಂತ ಒಂದು ವರ್ಷ 77ನೇ ಇಸ್ವಿ, ಆವಾಗಲೇ LSD ಟ್ಯಾಬ್ಲೆಟ್ಸ್ ಅನ್ನ ಗುಂಡ್ಲುಪೇಟೆಯಲ್ಲಿ ತಯಾರಿ ಮಾಡ್ತಿದ್ರು. ದೇವರಾಜ ಅರಸರು CM, ಆಗ ದೊಡ್ಡ ಸುದ್ದಿ ಅದು. ಅಂದ್ರೆ ಆ ಪ್ರಾಂತ್ಯದಲ್ಲಿ ಇನ್ನೂ ಅದು ಪ್ರಚಲಿತವಾಗಿದೆ, ಇನ್ನೂ ವೃದ್ಧಿ ಆಗ್ತಾ ಇದೆ ಅಂತೇಳಿ ನನಗೆ ಅನಿಸ್ತದೆ. ಅದು ಕಾರಣ ಪೊಲೀಸರು ಬಹುತೇಕರು ಅದರಲ್ಲಿ ಶಾಮೀಲ್ ಇರಬಹುದು. ನಾನು ಇಲ್ಲ ಅಂತ ಹೇಳಿದ್ರೆ ಅವರು ಪ್ರೊಆಕ್ಟಿವ್ ಆಗಿ ಮಾಡಬೇಕು. ನಿಮಗೆ ಗೊತ್ತಿದ್ದಾಗೆ ಮೈಸೂರಲ್ಲಿ ಬಹಳ ಆಕ್ಟಿವಿಟೀಸ್ ನಡೀತದೆ. ಯಾಕೆಂದ್ರೆ ಅದೊಂದು ಟೂರಿಸ್ಟ್ ಪ್ಲೇಸ್, ಎಲ್ಲಿ ಜನ ಮೋಜು ಮಸ್ತು